ಬಳದರೆ ಗ್ರಾಮ ಪಂಚಾಯಿತಿ ವತಿಯಿಂದ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದಲ್ಲಿ ಡೆಂಗಿ ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ ಎಂದು ಜಾಥಾ ಮಾಡಲಾಯಿತು. ಉಪಸ್ಥಿತಿ ಬಳದರೆ ಗ್ರಾಮ ಪಂಚಾಯಿತಿ ಪಿಡಿಒ ನಂಜುಂಡೇಗೌಡರು ಮತ್ತು ಅಧ್ಯಕ್ಷರು ಸಿವಿ ವಿಶ್ವಾಸ್, ಉದಯಪುರ ಆಸ್ಪತ್ರೆ ಡಾಕ್ಟರ್ ಶ್ರೀನಿವಾಸ್, ಕಂದಾಯ ಇಲಾಖೆ ಆರ್ಐ ಜಯಲಕ್ಷ್ಮಿ, ಇನ್ನಿತರರು ಚಂದ್ರಗೌಡ್ರು, ಶಿವಲಿಂಗಯ್ಯ, ಸಂತೋಷ್, ಅರುಣ, ದಿನೇಶ್ ಮತ್ತು ಉದಯಪುರ ಗ್ರಾಮದ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರು. ಇವತ್ತಿನ ದಿನ ಬಳ್ಳಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಏನು ಎಲ್ಲ ಹಳ್ಳಿಗಳಲ್ಲೂ ಡೆಂಗು ಜ್ವರ ತುಂಬ ದೊಡ್ಡ ರೀತಿಯಲ್ಲಿ ಉಲ್ಬಣವಾಗ್ತಿರೋದ್ರಿಂದ ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋ ವಿಚಾರದಲ್ಲಿ ಇವತ್ತೊಂದು ಜಾಥಾ ಹಮ್ಮಿಕೊಂಡಿರ್ತೀವಿ. ಪ್ರತಿಯೊಬ್ಬರು ಸಾರ್ವಜನಿಕರು ಈ ವಿಚಾರದಲ್ಲಿ ಪ್ರಜ್ಞಾವಂತರಾಗಿ ಮುಂದಿನ ದಿನಗಳಲ್ಲಿ ಈ ಡೆಂಗು ಜ್ವರನ ಓಡಿಸೋ ಮುಖಾಂತರ ಎಲ್ಲರೂ ಕೈ ಜೋಡಿಸ್ಬೇಕಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಇವತ್ತಿನ ಈ ಜಾಥಾದ ಬಹುಮುಖ್ಯ ಉದ್ದೇಶ ಏನು ಅಂದರೆ ಈ ಡೆಂಗು ಹೇಗೆ ಹರಡುತ್ತೆ, ಡೆಂಗು ನಿಯಂತ್ರಣ ಹೆಂಗೆ ಮಾಡಬೇಕು, ಇದು ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು ಭಾಳ ಸೂಕ್ತ. ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೂ ಅರ್ಜೆಂಟೇ ಜಾಸ್ತಿ. ಒಂದು ನಿಮಿಷ ನಿಂತ್ಕೊಳ್ಳೋದು ಇಲ್ಲ, ಕೇಳೋದು ಇಲ್ಲ. ಈ ರೋಗ ನಿಯಂತ್ರಣ ಆಗಬೇಕು ಅಂದರೆ ಮನೆ ಸುತ್ತ ವಾತಾವರಣ ಸ್ವಚ್ಛವಾಗಿ ಇಟ್ಕೋಬೇಕು. ನೀರು ಎಲ್ಲೆಲ್ಲಿ ನಿಲ್ಲುತ್ತೆ ಆ ನೀರುಗಳ್ನ ಆವಾಗವಾಗ ಕ್ಲೀನ್ ಮಾಡ್ಕೋಬೇಕು. ತೊಟ್ಟಿಗಳ್ನ ಕ್ಲೀನ್ ಮಾಡ್ಕೋಬೇಕು. ಈ ಸೊಳ್ಳೆ 7 ದಿವಸದೊಳಗೆ ಇದು ಮರಿ ಮಾಡೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಪ್ರತಿ ವಾರ ನೀರನ್ನ ಶುದ್ಧೀಕರಿಸಿ ಬೇರೆ ನೀರನ್ನ ತುಂಬ್ಕೋಬೇಕು. ನೀರು ಎಲ್ಲೆಲ್ಲಿ ನಿಂತಿರುತ್ತೆ ಆ ನೀರನ್ನ ಮುಂದಕ್ಕೆ ಹರಿಯಕ್ಕೆ ಬಿಡಬೇಕು. ಈ ಸಣ್ಣ ಸೋನೆ ಈ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳಲ್ಲಿ ಈ ಡೆಂಗು ಜ್ವರ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಮಳೆ ನಿಲ್ಲೋವರೆಗೂ ಸ್ವಲ್ಪ ಕಷ್ಟ. ಈ ಸಣ್ಣ ತುಂತುರು ಮಳೆಯಲ್ಲೇ ಈ ಕಾಯಿಲೆ ಜಾಸ್ತಿ ಹರಡೋದು. ಜೊತೆಗೆ ಸಾರ್ವಜನಿಕರು ಎಲ್ಲರೂ ಮನೆಗಳಲ್ಲಿ ಸೊಳ್ಳೆ ಪರ್ದೆ ಕಟ್ಕೋಬೇಕು, ಪರ್ದೆ ಉಪಯೋಗಿಸಬೇಕು. ಮಕ್ಳುಗಳಿಗೂ ಅಷ್ಟೇ, ಪ್ರತಿ ಮಕ್ಕಳಿಗೂ ಇದ್ರ ಬಗ್ಗೆ ಅರಿವು ಮೂಡಿಸಿ ಆ ಮಕ್ಕಳುಗಳು ಶಾಲೆ ಆಗಲಿ, ಸ್ಕೂಲ್ ಆಗಲಿ, ತೋಟ ಆಗಲಿ ಎಲ್ಲ ಕಡೆ ಸ್ವಚ್ಛತವಾಗಿ ಕಾರ್ಯಕ್ರಮನ ಅನುಷ್ಠಾನ ಆಗಬೇಕು. ಅಂದರೆ ಎಲ್ಲರಲ್ಲೂ ಈ ಅರಿವು ಮೂಡಿಸಿ ಇದನ್ನು ಇಲ್ಲಿಗೆ ಕೊನೆ ಮಾಡಬೇಕು ಅಂತ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ಜಾಥಾ ಏನಪ್ಪ ಅಂತ ಅಂದರೆ ಇವತ್ತು ಸ್ಕೂಲ್ ಮಕ್ಕಳೇ ಆಗಲಿ ಮತ್ತು ನಮ್ಮ ಸಾರ್ವಜನಿಕರಾಗಲಿ ಅಕ್ಕಪಕ್ಕ ಮನೆ ಹತ್ರ ಅಕ್ಕಪಕ್ಕ ಸ್ವಚ್ಛಗೊಳಿಸ್ಕೋಬೇಕು. ಮತ್ತು ಇನ್ನೊಂದು ಏನಂದ್ರಪ್ಪ, ಇದು ಕಚೇರಿಗಳಲ್ಲೂ ಕೂಡ ಸ್ವಚ್ಛವಾಗಿರಬೇಕು. ಮತ್ತು ಶಾಲೆ ಮಕ್ಕಳು ಈಗ ಹೋಗ್ಬೇಕಾದ್ರೆ ಶಾಲೆ ಹತ್ರ ಚರಂಡಿ ಇರುತ್ತೆ, ಆ ಚರಂಡಿನ ಗ್ರಾಮ ಪಂಚಾಯತಿ ವತಿಯಿಂದ ಕ್ಲೀನ್ ಮಾಡಿಸ್ಕೊಟ್ಟು ಆ ಮಕ್ಳಿಗೂ ಒಂದು ಸುರಕ್ಷಣೆ ಕೊಡಬೇಕು. ಮತ್ತು ನಾವು ಸ್ಕೂಲ್ ಹತ್ರ ಹೋದಾಗ ಅದೇ ಹೇಳೋದು ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ರಪ್ಪ ಅಂತ ಹೇಳಿರ್ತೀವಿ. ಹಾಗೆ ಮತ್ತು ಕಚೇರಿಲೂ ಕೂಡ ಸ್ವಚ್ಛವಾಗಿರಬೇಕು. ಮತ್ತು ಸಾರ್ವಜನಿಕರು ಕೂಡ ಮನೆ ಹತ್ರ ಮತ್ತು ಇನ್ನೊಂದು ಹೊರಗಡೆ ಚರಂಡಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ನೀಟಾಗಿ ಇಟ್ಕೋಬೇಕು ಅಂತ ಹೇಳಿರ್ತೀವಿ. ಈ ಡೆಂಗ್ಯೂ ಜ್ವರದಿಂದ ಎಲ್ಲರೂ ಸ್ವಲ್ಪ ದೂರ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಈ ದಿನ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಅತ್ಯಂತ ವೇಗವಾಗಿ ಹರಡ್ತಾ ಇದೆ. ಇದು ಒಂದು ರೀತಿಯಲ್ಲಿ ಅಪಾಯಕಾರಿ, ಉದಾಸೀನ ಮಾಡಿದರೆ ಅಪಾಯಕಾರಿಯಾದಂಥ ಒಂದು ಕಾಯಿಲೆ. ನಮ್ಮ ಮನೆಯ ಸುತ್ತ, ನಮ್ಮ ಪರಿಸರದ ಸುತ್ತ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಆ ಡೆಂಗ್ಯೂ ಸೊಳ್ಳೆ ಮರಿ ಮಾಡಿ ಅದು ಕಚ್ಚತಕ್ಕಂಥ ಸಾಧ್ಯತೆ ಬಹುಪಾಲು ಹೆಚ್ಚಿರ್ತದೆ. ಉದಾಹರಣೆಗೆ ನಮ್ಮ ಮನೆಯ ಪಕ್ಕದಲ್ಲಿ ತೆಂಗಿನಕಾಯಿ ಸುಲಿದಿರ್ತೀವಿ, ಕೊಬ್ಬರಿ ಹೊಡೆದಿರ್ತೀವಿ, ಆ ಚಿಪ್ನಲ್ಲಿ ನೀರಿರ್ತದೆ, ಹಳೆ ಟೈರ್ ಬಿಸಾಕಿರ್ತೀವಿ. ಹಾಗೆ ಈ ಒಳಕಲ್ಗಳು ಹಿಂದೆ ಎಲ್ಲ ನಮ್ಮಲ್ಲೆಲ್ಲ ಖಾರ ತಿರ್ಗಕ್ಕೆ ಯೂಸ್ ಮಾಡ್ತಾಯಿದ್ರು, ಒಳಕಲ್ಲು ತೆಗ್ದಂಗೆ ಹಾಕಿರ್ತೀರಿ. ಅಷ್ಟರೊಳಗೆ ಇಷ್ಟೆಷ್ಟು ನೀರಿದ್ರೂ ಕೂಡ ಅಲ್ಲೇ ಮರಿ ಮಾಡಿ ಅಲ್ಲೇ ಹರಡ್ತಕ್ಕಂಥ ಪ್ರಕರಣ ಜಾಸ್ತಿ ಆಗಿದೆ. ನಮ್ಮ ಜಿಲ್ಲೆನೂ ಕೂಡ ಈ ಡೆಂಗ್ಯೂ ಜ್ವರದಿಂದ ಈಗಾಗಲೇ ಸಾವುಗಳು ಇದಾಗಿದೆ. ಬಹು ಮುಖ್ಯವಾಗಿ ಇದಕ್ಕೆ ನಾವು ನಮ್ಮ ಮನೆಯ ಸುತ್ತ, ನಮ್ಮ ಪರಿಸರದ ಸುತ್ತ ನೀರು ನಿಲ್ಲದ ಹಾಗೆ ನೋಡ್ಕೊಂಡ್ರೆ ಇದನ್ನು ಅತಿ ಬೇಗ
ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಸಾರ್ವಜನಿಕರು ಆ ಮೂಲಕ ಎಲ್ಲರೂ ಕೂಡ ತಮ್ಮ ಮನೆಯ ಸುತ್ತ ಹಾಗೂ ಸಮುದಾಯದ ಜಾಗದಲ್ಲಿ ಕೂಡ ಬೇಕಾಬಿಟ್ಟು ಈಗ ಉದಾಹರಣೆಗೆ ಅಂಗಡಿಗಳ ಮುಂಗಟ್ಟುಗಳ ಮುಂದ್ಗಡೆ ಪ್ಲಾಸ್ಟಿಕ್ ಕಪ್ನಲ್ಲಿ ಕಾಫಿ ಕುಡಿತಾರೆ, ಬಿಸಾಕ್ತಾರೆ. ಅಷ್ಟು ಅಗಲದೊಳಗೆ ನೀರು ನಿಂತ್ಕೊಂಡ್ರೆ ಸಾಕು, ಅಲ್ಲೇ ಮರಿ ಮಾಡಿ ಮೊಟ್ಟೆ ಹಾಕಿ ಮರಿ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ದಯಮಾಡಿ ಎಲ್ಲರೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ ಈ ಒಂದು ಡೆಂಗಿಯನ್ನು ಹತೋಟಿಗೆ ತರಲಿಕ್ಕೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಕೂಡ ಕೋರ್ತೇನೆ. ಸಾಕು ಸರ್.